ಸಾಯಿಸ್ಬಿಡ್ತೀನಿ ಅವಳನ್ನ. ಇಂಥವ್ರು ಬದುಕಿದ್ರೆಷ್ಟು ಒಂದೊಂದು ಅವಾಂತರ ಮಾಡಿರೋದು ಇವಳು. ಹುಚ್ಚು ಬಾಯ್ ನೀನು. ಅಯ್ಯೋ ಸುಮ್ಮನೆ ಇರಮ್ಮ, ಬಿಡು ಬರ್ತೀನಿ ನನ್ನನ್ನ. ಇವಳಿಂದ ನಾವು ತಲೆ ತಪ್ಪಿದ್ದು ಅಲ್ಲದೆ ಮನೆ ಮಠ ಎಲ್ಲ ಕಳ್ಕೊಂಡು ಇಲ್ಲಿಗೆ ಬಂದಿರೋ ಹಾಗಾಗಿದೆ. ಬಿಡು. ಈಗ ಇವಳಿಗೆ ನಮ್ ನೆನಪಾಯ್ತಾ? ಇವಳು ನಿನ್ನ ಬದುಕಕ್ ಬಿಟ್ರೆ ನಮ್ಮನ್ನ ಗತಿ ಕಾಣಿಸ್ಬಿಡ್ತಾಳೆ ಅಷ್ಟೇ. ಬಿಡೆ ಬರ್ತೀನಿ. ಸುಮ್ಮನೆ ಇರಮ್ಮ ಸ್ವಲ್ಪ. ಅವಳು ಏನ್ ಹೇಳ್ತಾಳೋ ಕೇಳು, ಆಮೇಲೆ ಮಾತಾಡುವಂತೆ. ನನ್ ತಮ್ಮ ಮಾಡ್ಬಿಟ್ಟೆ ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸಿ ಅತ್ತೆ. ಪ್ಲೀಸ್ ಅತ್ತೆ. ಅಮ್ಮ, ನಿಮ್ಗೆಲ್ಲ ನನ್ ಮೇಲೆ ಕೊಲ್ಲೋಷ್ಟು ಕೋಪ ಇದೆ ಅಂತ ಗೊತ್ತಮ್ಮ. ಅವತ್ತು ಮದ್ವೆ ದಿನ ನಾನು ನಿಮ್ಗೆಲ್ಲ ಮೋಸ ಮಾಡಿ ಓಡೋಗ್ಬಿಟ್ಟೆ. ಆ ರಾಜೇಶನ್ ಶ್ರೀಮಂತಿಕೆ ನೋಡಿ ಆಸೆಯಿಂದ ಅವನಿಂದ ಹೋದೆ. ಆದ್ರೆ ಇವಾಗ ನೋಡಿ ಬೀದಿಗೆ ಬಿದ್ದಿದ್ದೀನಿ ನಾನು. ದೇವ್ರು ಸರಿಯಾಗಿ ಮಾಡಿದಾನೆ ನಿಮ್ಗೆ. ನೀನು ಮಾಡಿದ ಗನಂದಾರಿ ಕೆಲ್ಸಕ್ಕೆ ನಮ್ ಪರಿಸ್ಥಿತಿ ಏನಾಯ್ತು ಗೊತ್ತಾ ನಿನಗೆ? ನಮ್ ಭಾರತಿನ ಅನಿವಾರ್ಯವಾಗಿ ಹಾಸೆ ಮನೆ ಮೇಲೆ ಕೂಡ್ಸೋ ಹಾಗೆ ಮಾಡ್ದೆ ಕಣೆ ನೀನು. ಆಮೇಲೆ ನಿಮ್ಮಮ್ಮ ಜಗಳ ಮಾಡ್ಕೊಂಡು ಹತ್ಕೊಂಡು ಹೊಟ್ಟೋದು. ಇಲ್ಲಿ ನಮ್ ಭಾರತಿಗೂ ನೆಮ್ಮದಿ ಇಲ್ಲ. ಒಟ್ಟಿನಲ್ಲಿ ಎಲ್ಲ ನೋವು ನಮ್ಮ ತಲೆ ಕಟ್ಟುಬಿಟ್ಟೆ ನೀನು. ಹಾಳಾಗ್ ಹೋಗ್ಲಿ, ಓಡ್ ಹೋದ್ರು ನೀನಾದ್ರೂ ಸುಖವಾಗಿದ್ಯಾ ಅಂತ ಅನ್ಕೊಂಡಿದ್ದೆ. ನೀನು ಹುಟ್ಟು ನೋಡಿದ್ರೆ ಗೊತ್ತಾಗ್ತಿದ್ಯಮ್ಮ, ಮಹಾ ತಾಯಿ ಹೇಗಿದ್ಯಾ ನೀನು. ತಕ್ಕ ಶಾಸ್ತಿ ಆಗಿದೆ ನಿನಗೆ. 9 ತಿಂಗಳು ಹೆತ್ತು ಹೊತ್ತು ಸಾಕದ್ಲಲ್ಲ ನಿಮ್ಮಮ್ಮ, ಅಂತಳು ಹೊಟ್ಟೆ ಉರ್ಸಿ ಹೋಗ್ಬಿಟ್ಟಿಯಲ್ಲೇ. ಅದಕ್ಕೆ ನಿನಗೆ ಸರಿಯಾದ ಶಿಕ್ಷಣೆ ಆಗಿದೆ. ನಿಜ ಅತ್ತೆ, ನಿಜ. ನನ್ಗೆ ಈಗ ಅರ್ಥ ಆಗ್ತಾ ಇದೆ. ಅಮ್ಮ ಪಟ್ಟಿರೋ ಕಷ್ಟ, ನೀವು ನಮಗ್ ಮಾಡಿ ಸಹಾಯ ಎಲ್ಲನೂ ಮರೆತು ನಾನು ಅವನಿಂದ ಓಡೋಗ್ಬಿಟ್ಟೆ. ಆದ್ರೆ ಆ ರಾಜೇಶ ನನ್ ಜೀವನನೇ ಹಾಳು ಮಾಡ್ಬಿಟ್ಟ ಅತ್ತೆ. ರಾತ್ರಿ ಆಗ್ತಿದ್ದಂಗೆ ಭಯ ಆಗುತ್ತೆ ಅತ್ತೆ. ಆ ರಾಜೇಶ ಅವನ್ ಜೊತೆ ಮಲ್ಕೋ, ಇವನ್ ಜೊತೆ ಮಲ್ಕೋ ಅಂತ ಪೀಡಿಸ್ತಿರ್ತಾನೆ. ಅದು ಅಲ್ಲದೆ ನನ್ನನ್ನ ಬಾಂಬೆಗೆ ಮಾರೋದಕ್ಕೆ ರೆಡಿ ಆಗ್ಬಿಟ್ಟಿದ್ದ. ನಾನು ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ ಅಷ್ಟೇ. ಜಯ, ಇವಳು ಯಾಕೆ ಬಂದಿಲ್ಲಿಗೆ? ಮುಖ ನೋಡಿ, ಮುಖ ನೋಡಿ, ರೇಟ್ ಕಳೆ ಇದೆ. ಯಾವ ಮಾತಾಡ್ತಿದ್ದೆ ಅಂತ ಬಂದೆ ಅವಳು. ಮುಂಬೈಗಲ್ಲ ದುಬೈಗೆ ಬರ್ಬೇಕಾಗಿತ್ತು. ಉಲ್ಟೆ ಕೊಡಿದ್ರೆ ಲೆಕ್ಕ ತೆಗೆದಷ್ಟು ಪುಡಿಪುಡಿ ಆಗತ್ತೆ. ಉಲ್ಟೆ ಅಲ್ಲ
ಅಲ್ವೇ ಜಯ, ನಾವೇ ಮನೆ ಮಠ ಕಳ್ಕೊಂಡು ಇಲ್ಲಿ ಬಂದು ಆಶ್ರಯ ಪಡೆದಿದ್ದೀವಿ, ಅದ್ರಲ್ಲಿ ಇವಳು ಬೇರೆ ಕೇಳು. ಅದೇನ ಹೇಳ್ತಾರಲ್ಲ ಬರಗಾಲದಲ್ಲಿ ಅಧಿಕ ಮಾಸ ಅಂತ. ಏ ಗಿತ್ತಿ, ನಿನ್ ತಾಯಿ ಮನೆಗೆ ಹೋಗ್ಬೇಕಾಗಿತ್ತು, ಆ ಗಿತ್ತಿ ಮನೆಗೆ ಇಲ್ಲಿ ಯಾಕೆ ಬಂದೆ? ಮಾವ, ಇದು ಪೊಲೀಸ್ ಆಫೀಸರ್ ಮನೆ, ಇಲ್ಲಿ ರಕ್ಷಣೆ ಸಿಗುತ್ತೆ ಅಂತ ನಾನ್ ಬಂದೆ. ಆದ್ರೆ ನಿಜವಾಗ್ಲೂ ನೀವ್ ಇಲ್ಲಿರೋದು ನನಗ್ ಗೊತ್ತಿರ್ಲಿಲ್ಲ ಮಾವ. ದಯವಿಟ್ಟು ನಿಮ್ ಕೈ ಮುಗಿತೀನಿ, ಸ್ವಲ್ಪ ದಿನ ಮಟ್ಟಿಗೆ ನನ್ಗಿಲ್ಲಿರೋದಕ್ಕೆ ಅವಕಾಶ ಮಾಡ್ಕೊಡಿ. ಆಮೇಲೆ ನಾನು ನಮ್ಮಮ್ಮನ ಮನೆಗೆ ಹೊರಟೋಗ್ತೀನಿ ಮಾವ. ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಪ್ಲೀಸ್ ಮಾವ, ಪ್ಲೀಸ್. ಆಶ್ರಯ ಕೊಡು ಅಂತ ನಮ್ಮನ್ನೇ ಕೇಳ್ತಾ ಇದ್ಯಾ? ನೀನ್ ಕೇಳ್ಬೇಕಾಗಿರೋದು ಕಾವೇರಿನ. ನೀನಿಲ್ಲಿದ್ಯಾ ಅನ್ನೋ ವಿಷಯ ಕಾವೇರಿಗೆ ಗೊತ್ತಾದ್ರೆ ಸಿಗದು ಬಿಡ್ತಾಳೆ. ಭಾರತಿ, ನೀನ್ ಈ ಮನೆ ಸೊಸೆ, ಈ ಮನೆ ನಿಂದು. ನೀನ್ ಹೇಳಿದ್ರೆ ನಡೆಯುತ್ತೆ. ನನ್ ಜೀವಕ್ಕೆ ಅಪಾಯ ಇದೆ, ಸ್ವಲ್ಪ ದಿನ ನಂಗೆ ಇಲ್ಲಿರೋಕ್ ಅವಕಾಶ ಮಾಡ್ಕೊಡು ಭಾರತಿ. ಆಮೇಲೆ ನಾನು ಹೊರಟೋಗ್ತೀನಿ. ನೀನು ಅನ್ನೋವರೆಗೂ ನಾನ್ ನಿನ್ ಕಾಲ್ ಬಿಡಲ್ಲ. ಪ್ಲೀಸ್ ಭಾರತಿ, ಬಿಡು ಭಾರತಿ. ಏನೇಳ ಸರಿ, ನೀನ್ ಇಲ್ಲೇ ಇರು. ಒಂಟಿ ಹೆಣ್ಣು ಏನೋ ಗೊತ್ತಾಗದೆ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಅಸಹಾಯಕಳಾಗಿ ತಪ್ಪಾಯ್ತು ಅಂತ ಬಂದ್ ಕೇಳ್ಕೊಂಡಾಗ ನಾವು ದೊಡ್ಡ ಮನ್ಸ್ ಮಾಡ್ಬೇಕಲ್ವಮ್ಮ? ಅದೇ ಅಲ್ವಾ ಧರ್ಮ? ಆತ್ರದಲ್ಲಿ ತಗೊಂಡಿದ್ ನಿರ್ಧಾರದ ಫಲ ಈಗ ಅವಳು ಅನುಭವಿಸ್ತಾ ಇದ್ದಾಳೆ. ತಪ್ಪ ಅವಳಿಗೆ ಅರ್ಥ ಆಗಿದೆಯಮ್ಮ. ಇನ್ಮುಂದೆ ಇವಳು ಇಂಥ ತಪ್ಪು ಮಾಡೋದಿಲ್ಲ. ಭಾರತಿ, ಆದ್ರೆ ಒಂದ್ ಕಂಡೀಷನ್. ಇಲ್ಲಿ ಯಾರಿಗೂ ಗೊತ್ತಾಗ್ದಾಗೆ ಇರೋದು ನಿನ್ ಜವಾಬ್ದಾರಿ. ಯಾವುದೇ ಕಾರಣಕ್ಕೂ ನೀನು ಈ ರೂಮಿಂದ ಹೊರಗೆ ಬರಬಾರ್ದು. ಊಟ ತಿಂಡಿ ಏನಿದೆಯೋ ನಾನು ಇಲ್ಲಿಗೆ ಕಳಿಸ್ತೀನಿ. ನಿನ್ಗೆ ಹಾಕೊಳ್ಳೋದಿಕ್ಕೆ ನನ್ನ ಹಳೆ ಬಟ್ಟೆ ಅಲ್ಲಿದೆ. ಇನ್ನೊಂದು ಮುಖ್ಯವಾದ ವಿಷಯ, ನಿನಗೆ ಇಲ್ಲಿರೋದಕ್ಕೆ 4 ದಿನ ಅವಕಾಶ. 5ನೇ ದಿನ ನೀನ್ ನನ್ನ ಕಣ್ಣಿಗೆ ಬೀಳ್ಬಾರ್ದು, ಗೊತ್ತಾಯ್ತಾ? ಮತ್ತೆ ಮಾವನ್ ಹೇಳ್ದೆ ಮಾಡ್ತಾ ಇರೋ ಮೊದಲನೇ ಕೆಲಸ ಇದು. ನೀನು ನನ್ನ ಹಾಗೆ ಒಂದು ಹೆಣ್ಣು ಅನ್ನೋ ಕಾರಣಕ್ಕೆ ನಿನಗೆ ಸಹಾಯ ಮಾಡ್ತಾ ಇದ್ದೀನಿ. ಸಂದರ್ಭ ನೋಡಿ ನಿಧಾನಕ್ಕೆ ನಾನೇ ಇದನ್ನೆಲ್ಲ ಅವ್ರ ಹತ್ರ ಮಾತಾಡ್ತೀನಿ. ನೋಡು, ನನ್ಗೇನು ಗೊತ್ತಾಗಲ್ಲ, ಮುಗ್ದೆ ಅಂತ ಮತ್ತೆ ಏನಾದ್ರೂ ಕಿತಾಪತಿ ಮಾಡೋದಕ್ಕೆ ಶುರು ಮಾಡಿದ್ರೆ ಈ ಸಲ ನಾನು ಸುಮ್ಮನೆ ಇರೋದಿಲ್ಲ, ತಿಳ್ಕೊ. ಶೇಖರ, ಏನು ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲಮ್ಮ, ನಿನ್ನೆ ರಾತ್ರಿ ಅದ್ಯಾರೋ ಮಾತಾಡ್ದಾಗೆ ಬಾಗಿಲು ತಟ್ಟದಾಗೆ ಶಬ್ದ ಬರ್ತಾ ಇತ್ತು. ನಿನ್ಗೇನಾದ್ರು ಕೇಳಿಸ್ತಾ? ಅಷ್ಟೊತ್ತಲ್ಲಿ ಯಾರು ಬಾಗಿಲು ಬಡಿತಾರೋ? ನಿನಗೆ ಎಲ್ಲೋ ಕನಸು ಬಿದ್ದಿರ್ಬೇಕು. ಅದು ತುಂಬಾ ದಿವಸ ಒಂದೇ ಕಡೆ ಮಲಕೊಂಡಿದ್ದೆ ನೋಡು, ಅದಕ್ಕೆ ಹಾಗನ್ಸಿರ್ಬೇಕು.
ನಿಜಕ್ಕೂ ರಾತ್ರಿ ಆ ಥರ ಏನೂ ಶಬ್ದ ಆಗ್ಲಿಲ್ವಾ? ನಿಜಕ್ಕೂ ಆ ರೀತಿ ಏನು ಶಬ್ದ ಆಗ್ಲಿಲ್ವಾ? ನನ್ನ ಭ್ರಮೆ ಅಂತೀಯ? ಬಾಗಿಲು ಬಡ್ದಿದ್ದ ಸದ್ದು, ಮೆತ್ತಗಿನ ಧ್ವನಿ, ಅದು ಹೆಣ್ಣಿನ ಧ್ವನಿ. ಫುಲ್ ಕತ್ಲು. ಟಕ್ಕಂತ ಹೆಜ್ಜೆ ಸದ್ದು ಬರ್ತಾ ಇತ್ತು. ನೀ ಹೇಳೋದ್ ಕೇಳಿದ್ರೆ ನನ್ ಭಯ ಆಗ್ತಾ ಇದೆಯಲ್ವೇ? ಇದೆಲ್ಲ ಆಗೋಗಿರೋ ಕಥೆ ಕಡೆ. ಆದ್ರೂ ನೀ ಹೇಳೋದ್ ಕೇಳಿದ್ರೆ ಉಸಿರೇ ಹಿಡ್ಕೊಂಡಂಗಾಗತ್ತೆ. ಅಜ್ಜಿ ಹೆದರ್ಕೊಂಡ್ಬಿಟ್ರ? ನಾನ್ ಸುಮ್ನೆ ಓವರ್ ಆಗಿ ಹೇಳ್ದೆ ಅಷ್ಟೇ ಅಜ್ಜಿ. ಅಪ್ಪ, ನೀವು ಭ್ರಮೆ ಅಂತ ಅನ್ಕೊಂಡಿದ್ರಲ್ಲ, ಅದ್ ಸುಳ್ಳು. ನಿನ್ನೆ ರಾತ್ರಿ ಬಾಗ್ಲು ಬಡ್ದಿದ್ ಸದ್ದಾಗಿದ್ ನಿಜ ಅಪ್ಪ. ಮಾವ ಕಾಫಿ. ಆ ಸದ್ಗೆ ನಂಗೆ ತುಂಬಾ ಭಯ ಆಗೋಯ್ತಪ್ಪ. ಅದೇ ನೀವು ಹೇಳ್ಕೊಟ್ಟಿದ್ರಲ್ಲ ದುರ್ಗಾದೇವಿ ಸ್ತೋತ್ರ, ಭಯ ಆದಾಗೆಲ್ಲ ಹೇಳು ಅಂತ ಹೇಳ್ತಿದ್ರಲ್ಲ, ಅದನ್ನ ಹೇಳ್ಕೊಂಡೆ. ಆಮೇಲೆನೆ ನಿದ್ದೆ ಬಂದಿದ್ದು. ಭಾರತಿ, ನಿನಗೇನಾದ್ರು ಗೊತ್ತಾಯ್ತಾ? ಏನ್ ಮಾವ? ನಿನ್ನೆ ರಾತ್ರಿ ಯಾರೋ ಬಾಗಿಲು ತಡ್ದಂಗೆ ಆಯ್ತಲ್ಲ? ಜೊತೆಗೆ ಯಾರೋ ಮಾತಾಡ್ದಂಗೆ ಸವಿತಾ ಕೂಡ ಕೇಳಿಸ್ಕೊಂಡ್ಲಂತೆ. ನೀನೇನಾದ್ರು ಕೇಳಿಸ್ಕೊಂಡ್ಯಾಮ? ಇಲ್ಲ ಮಾವ, ನನ್ಗೆ ನೆನೆ ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು, ಗೊತ್ತಾಗಿಲ್ಲ. ಬಹುಶಃ ಅವರು ಡ್ಯೂಟಿಯಿಂದ ಬಂದಿದ್ರು ಅನ್ಸುತ್ತೆ. ಸರಿ ಬಿಡಮ್ಮ, ಸುಮ್ಮನೆ ಕೇಳಿದೆ ಅಷ್ಟೇ. ಶರತ್, ಒಂದ್ ನಿಮಿಷ. ತುಂಬಾ ಥ್ಯಾಂಕ್ಸಾ? ನಂಗ? ನಾನೇನು ಅಂತ ಗನಂದಾರಿ ಕೆಲಸ ಮಾಡಿದೆ ಅಂತ ಥ್ಯಾಂಕ್ಸ್ ಹೇಳ್ತಾ ಇದೆಯಾ? ಶರತ್, ನೀನ್ ಪ್ರಯತ್ನ ಪಟ್ಟಿದ್ದಕ್ಕೆ ತಾನೆ ನನಗ್ ಕೆಲ್ಸ ಸಿಕ್ಕಿತ್ತು. ನನ್ ಪಾಲ್ಗೆ ನೀನ್ ಮಾಡಿದ ಗನಂದಾರಿ ಕೆಲ್ಸನೇ. ಏನ್ ಮಹಾ ಬಿಡು ಸಂಜನಾ, ಹೆಲ್ಪ್ ಮಾಡೋ ಗುಣ ನನಗೆ ಬೈ ಬರ್ತೇ ಬಂದಿದೆ. ಶರತ್, ಮೊದ್ಲು ನೀನ್ ಕಂಡ್ರೆ ನನಗ್ ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು. ಅದ್ರಲ್ಲೂ ನೀನ್ ಕಣ್ಣು ನೋಡಿದ್ರೆ ಸಖತ್ ಹೆದರಿಕೆ ಆಗ್ತಿತ್ತು ನನ್ಗೆ. ಆದ್ರೆ ಇವಾಗ ಭಯ ಎಲ್ಲ ಏನೂ ಇಲ್ಲ. ಶರತ್, ನೀನ್ ಮಾಡಿರೋ ಸಹಾಯಕ್ಕೆ ಹೇಗ್ ಕೃತಜ್ಞತೆ ಸಲ್ಲಿಸ್ಬೇಕೋ ನನಗೆ ಗೊತ್ತಾಗ್ತಿಲ್ಲ. ಅಷ್ಟೊಂದು ದೊಡ್ಡ ಮಾತೆಲ್ಲ ಯಾಕೆ ಆಡ್ತೀಯ ಸಂಜನಾ? ನಮ್ಮಿಂದ ಬೇರೆ ಯಾರಿಗೂ ನೋವಾಗಬಾರ್ದು, ಆ ರೀತಿ ನಡ್ಕೊಬೇಕು ಅಷ್ಟೇ. ಸಹಾಯ ಮಾಡೋದ್ರಿಂದ ಮಾಡೋರಿಗೆ ಖುಷಿ, ಸಹಾಯ ಪಡ್ಕೊಂಡವ್ರಿಗೆ ನೆಮ್ಮದಿ. ಅದೇ ಅಲ್ವಾ ಜೀವನ? ಶರತ್, ನಿನ್ ಮನ್ಸು ಎಷ್ಟು ಒಳ್ಳೇದು, ನಿನ್ ಮಾತು ಕೂಡ ಅಷ್ಟ. ನನ್ ಮೊದಲನೇ ತಿಂಗಳ ಸಂಬಳ ಬರುತ್ತಲ್ಲ, ನಿಂಗೊಂದು ವಾಚ್ ಗಿಫ್ಟ್ ಕೊಡಿಸ್ತೀನಿ, ಓಕೆನಾ? ವಾಚಾ? ಅಯ್ಯೋಯ್ಯೋ ಬೇಡಪ್ಪ. ಅದು ಈ ವಾಚಿಂದಾಗಿ ನಮ್ಮ ಮನೇಲಿ ದೊಡ್ಡ ಜಗಳ ಆಗಿ ದೊಡ್ಡ ರಾದಂತನ ಆಯ್ತಲ್ಲ, ಅದಕ್ಕೆ ವಾಚ್ ಅಂದ ತಕ್ಷಣ ಭಯ ಆಯ್ತು.
ಹಾಗಾದ್ರೆ ನಿನಗ್ ಬೇರೆ ಏನ್ ಬೇಕು ಕೇಳು. ನೀನು ಕೇಳಿದ್ಯಲ್ಲ ಅಷ್ಟು ಸಾಕು ಸಂಜನಾ. ಈ ಗಿಫ್ಟ್ ಎಲ್ಲ ಏನು ಬೇಡ, ನೀವು ನೆಮ್ಮದಿಯಾಗಿದ್ರೆ ಸಾಕು. ಮೊದಲನೇ ತಿಂಗಳು ಸಂಬಳ ಬಂದಾಗ ಅದನ್ನು ಅಮ್ಮನ ಕೊಟ್ಟು ಆಶೀರ್ವಾದ ತಗೋ. ಅವಾಗ ಅಮ್ಮನಿಗೂ ಖುಷಿ ಆಗುತ್ತೆ ಅಲ್ವಾ? ನೀನ್ ಹೇಳಿದ್ ನಿಜ, ನಾನು ಹಾಗೆ ಮಾಡ್ತೀನಿ. ಇವಾಗ ನೀನು ಹೋಗ್ತಾ ಇರೋದು ಆಫೀಸ್ಗೆ ತಾನೆ? ಹೌದು, ಯಾಕೆ? ಅದು ನಾನು ಅದೇ ರೋಡಲ್ಲಿ ಹೋಗ್ತಾ ಇದ್ದೆ. ಫಸ್ಟ್ ಡೇ ಆಫೀಸ್ಗೆ ಹೋಗ್ತಾ ಇದ್ದೀಯಲ್ವಾ, ಡ್ರಾಪ್ ಮಾಡೋಣ ಅಂತ. ಬಾ. ಸರಿ. ಲೆಟ್ಸ್ ಗೋ. ಅತ್ಗೆ, ಇದೇನತ್ಗೆ ಪ್ಲೇಟಲ್ಲಿ ಊಟ? ನಿಮ್ದೇನು ಊಟ ಆಗಿಲ್ವಾ? ಡೈನಿಂಗ್ ಟೇಬಲ್ ಇರ್ಬೇಕಾದ್ರೆ ರೂಮಲ್ಲಿ ತಗೊಂಡೋಗಿ ಯಾಕೆ ತಿಂತೀರಾ ಅತ್ಗೆ? ಬನ್ನಿ, ಬೇಕಾದ್ರೆ ನಾನು ಕಂಪನಿ ಕೊಡ್ತೀನಿ. ಅಯ್ಯೋ ಇಲ್ಲ, ಇದು ಮಾವನವ್ರಿಗೆ. ಅಪ್ಪನ್ ರೂಮ್ ಇರೋದು ಈ ಕಡೆ ಅಲ್ವಾ?